ಕೊಟ್ಟವ್ರ ಮೇಲೆ ಆಕ್ಷನ್ ಆಗ್ತಿದೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ನಾನು ಹೇಳ್ತಾ ಇರೋದು, ಅರ್ಜಿ ಹಾಕಿದ್ರಲ್ಲ ಫಸ್ಟು ನೀವೇ ನೋಡಿದ್ದೀರಿ ಇದರಲ್ಲಿ FIR ಅಲ್ಲಿ KCS ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಚ್ ಶುರುವಾಗೋದು 7:30 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ. ಇನ್ನೂ ಒಂದು ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸೋದು? ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದಂಥವ್ರು ಯಾರು? ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ. ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಇಲ್ಲ ಸರ್ಕಾರದ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲೂ ನಾನು ನಿನ್ನೆ ದಿನ ಮಾತಾಡಿರೋದಲ್ಲ. ಸರ್, ಯಾರು ಜವಾಬ್ದಾರಿ ತಗೋ? DK ಶಿವಕುಮಾರ್ ಹೇಳ್ತಾರೆ ನೀವು ಮಾತಾಡ್ತಾರೆ ಸದನದಲ್ಲಿ. ಅಲ್ಲಿ ದಾಖಲೆ ಉಳಿತೆ, ನಾನು ಮಾತಾಡೋದಿಲ್ಲ. ಏನು ಮಾತಾಡೋದು? ಹಿಂದೆ ಹೋದ ಸಲ ಏನು ಮಾತಾಡೋದ್ರೆ? ಏನು ದಾಖಲೆ? ಏನು ಸಿಕ್ಕಿತ್ತು ಸಾಧನೆ ಮಾಡಿದ್ದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ. ಹೋಗಲಿ, 2 ವರ್ಷದಲ್ಲಿ ಏನು ಮಾಡಿದ್ದಾರೆ? ಇದು ಬಿಡಿ ಈ ಪ್ರಕರಣ. ಹೋಗಲಿ, ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ ಏನು 2 ವರ್ಷದಲ್ಲಿ? ಸರ್, ಕೊನೆ ಪ್ರಶ್ನೆ ಸರ್, ಪರಿಹಾರದ ವಿಚಾರ ಸರ್. ಒಂದೊಂದು ಸರ್, ಪರಿಹಾರ 10 ಲಕ್ಷವನ್ನು ಕೊಟ್ಟಿದ್ದಾರೆ ಸರ್ ಸರ್ಕಾರದ ವತಿಯಿಂದ.